ವಿದ್ಯುತ್ ಎನ್ನುವಂಥದ್ದು ಸಾರ್ವಜನಿಕರು ಹಣ ಕೊಟ್ಟು ಪಡೆಯುವಂತಹ ಒಂದು ಸೇವೆ. ಖಾಸಗೀಕರಣವನ್ನ ಕೇವಲ ವಿರೋಧಿಸೋದಲ್ಲ, ಮೊದಲು ಗ್ರಾಹಕರಿಗೆ ನೀಡುವ ಸೇವೆಯನ್ನ ಉತ್ತಮಪಡಿಸಲು ಪ್ರಯತ್ನಿಸಿ. ಜನರ ಫೋನ್ ಕರೆಗಳನ್ನ ಸ್ವೀಕರಿಸುವುದನ್ನ ಕಲಿಯಿರಿ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯ ಅವರು ಮೆಸ್ಕಾಂ ಅಧಿಕಾರಿಗಳು ಹಾಗೂ ನೌಕರರಿಗೆ ಪಾಠವನ್ನ ಮಾಡಿದ್ದಾರೆ. ಮೆಸ್ಕಾಂನ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಶಾಸಕ ಅಶೋಕ್ ರೈ ಖಾಸಗಿ ಮತ್ತು ಸರ್ಕಾರಿ ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸವನ್ನ ಉದಾಹರಿಸಿದ ಶಾಸಕರು, ಖಾಸಗಿ ಕಟ್ಟಡಗಳು ಎಷ್ಟು ಸುಸಜ್ಜಿತವಾಗಿರ್ತವೆ, ಅದೇ ಸರ್ಕಾರಿ ಕಟ್ಟಡಗಳು ಹೇಗಿರ್ತವೆ ಎಂಬುದನ್ನ ಗಮನಿಸಿ. ಸರ್ಕಾರ ಎಂದ್ರೆ ಯಾರೋ ಹಣ ಕೊಡ್ತಾರೋ ಹೇಗಿದ್ರೂ ನಡೀತದೆ ಎನ್ನುವ ಉದಾಸೀನ ಮನೋಭಾವ ನೌಕರರಲ್ಲಿದೆ. ಮೊದಲು ಈ ಮನಸ್ಥಿತಿಯಿಂದ ಸಿಬ್ಬಂದಿಗಳು ಹೊರಬರಬೇಕು. ಉತ್ತಮ ಸೇವೆ ನೀಡಿದ್ರೆ ಖಾಸಗೀಕರಣದ ಪ್ರಶ್ನೆಯೇ ಬರೋದಿಲ್ಲ. ಖಾಸಗಿ ಕಂಪನಿಗಳು ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡ್ತಾ ಇರೋದ್ರಿಂದ ಜನರು ಅವರತ್ತ ಆಕರ್ಷಿತರಾಗ್ತಾರೆ ಎಂದು ಚಾಟಿ ಬೀಸಿದ್ರು. ಇವತ್ತು ಸಾರ್ವಜನಿಕರು ಅಂಗಡಿಗೆ ಹೋಗಿ ಸಾಮಾನು ಖರೀದಿಸುವಷ್ಟೇ ಸರಳವಾಗಿ ವಿದ್ಯುತ್ ಸಂಪರ್ಕ ಸಿಗಬೇಕು. ಆದ್ರೆ ಒಂದು ಸಣ್ಣ ವಿದ್ಯುತ್ ಕನೆಕ್ಷನ್ ಪಡೆಯಲು ಜನಸಾಮಾನ್ಯರಿಗೆ 25 ಅನವಶ್ಯಕ ಕಾನೂನುಗಳನ್ನ ಮುಂದಿಡಲಾಗ್ತದೆ. ಮೊದಲು ಇಂತಹ ಕಿರಿಕಿರಿ ನಿಯಮಗಳಿಂದ ಹೊರಬನ್ನಿ. ಕೆಲವು ಗ್ರಾಮೀಣ ಭಾಗಗಳಲ್ಲಿ ವಿದ್ಯುತ್ ಕೈಕೊಟ್ಟು 3 ದಿನಗಳಾದ್ರೂ ಸಮಸ್ಯೆ ಬಗೆಹರಿಯೋದಿಲ್ಲ. ಸಿಬ್ಬಂದಿಗಳಿಗೆ ಫೋನ್ ಮಾಡಿದ್ರೆ ಕರೆಯನ್ನೇ ಸ್ವೀಕರಿಸೋದಿಲ್ಲ. ನಾವು ಎಷ್ಟೇ ಬಾರಿ ಬ್ಯುಸಿ ಇದ್ದಾಗ ಕಾಲ್ ಸ್ವೀಕರಿಸಲು ಸಾಧ್ಯವಾಗಿದ್ರೆ ಆಮೇಲೆ ಮಿಸ್ ಕಾಲ್ ನೋಡಿ ಮರಳಿ ಫೋನ್ ಮಾಡ್ತೇವೆ. ಅದೇ ರೀತಿ ನೀವು ಸಾರ್ವಜನಿಕರ ಕರೆಗಳಿಗೆ ಸ್ಪಂದಿಸಿ ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳಿ ಎಂದು ಶಾಸಕರು ಬುದ್ಧಿವಾದ ಹೇಳಿದ್ರು. ಇದೇ ವೇಳೆ ಮೆಸ್ಕಾಂ ನೌಕರರ ಹಿತರಕ್ಷಣೆಯ ಕುರಿತು ಮಾತನಾಡಿದ ಶಾಸಕರು, ಮೆಸ್ಕಾಂ ಸಂಸ್ಥೆಯು ಸರ್ಕಾರದ ಅಧೀನದಲ್ಲೇ ಇರಬೇಕು ಎನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ. ನೌಕರರಿಗೆ ಯಾವುದೇ ತೊಂದರೆಯಾಗದಂತೆ ಸರ್ಕಾರ ನೋಡಿಕೊಳ್ತದೆ. ಆದರೆ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಗುಣಮಟ್ಟದ ಸೇವೆ ನೀಡುವಂಥದ್ದು ನಿಮ್ಮ ಆದ್ಯತೆಯಾಗಬೇಕು ಎಂದು ಸ್ಪಷ್ಟಪಡಿಸಿದ್ರು. ವಿದ್ಯುತ್ ಖಾಸಗೀಕರಣ ಆಗ್ತದಂತೆ ಮೆಸ್ಕಾಂನವರು ಪ್ರತಿಭಟನೆ ಮಾಡುವುದಲ್ಲ. ಅವರು ಫಸ್ಟ್ ಖಾಸಗೀಕರಣ ಯಾಕೆ ಆಗುದು? ಫಾರ್ ದ ಬೆಟರ್ ಸರ್ವಿಸ್ ಅಲ್ವಾ? ಬೆಟರ್ ಸರ್ವಿಸ್. ಮೆಸ್ಕಾಂನವರು ಏನು ತಿಳ್ಕೊಳ್ಬೇಕಂದ್ರೆ ಒಳ್ಳೆಯ ಸರ್ವಿಸ್ ಅನ್ನು, ಸೇವೆಯನ್ನು ಕೊಡಬೇಕು. ಕರೆಂಟ್ ಅಂದ್ರೆ ಏನು? ನೀವು ಇರುತ್ತು ಕೊಡುದು, ದುಡ್ಡು ಕೊಡುದು, ತಗೊಳ್ಳುದು. ಅಂಗಡಿಯಿಂದ ಸಾಮಾನು ತಂದಾಗೆ ಅದಕ್ಕೆ 25 ಅವನಿಗೆ ಕೊಡಲಿಕ್ಕೆ ಆಗುದಿಲ್ಲ, 25 ನಿಬಂಧನೆಗಳು, ಇನ್ನೊಂದು ಕರೆಂಟ್ ಹೋದ್ರೆ 3 ದಿವಸ ಬರುವುದಿಲ್ಲ. ನಾನು ಅವರಿಗೆ ಹೇಳಿದೆ, ಆಯ್ತು ಮೆಸ್ಕಾಂ ಒಳ್ಳೆಯ ಸಂಸ್ಥೆ ಇದೆ, ಒಳ್ಳೆಯ ರೀತಿಯಲ್ಲಿ ಕೊಡ್ತದೆ, ನೀವು ಇನ್ನಷ್ಟು ಸೇವಾ ಮನೋಭಾವನೆಯನ್ನು ತನ್ನಿ, ಜನರಿಗೆ ಸೇವೆಯನ್ನು ಜಾಸ್ತಿ ಕೊಡಿ, ಫೋನ್ ತೆಗಿಲಿಕ್ಕೆ ಕಲೀರಿ. ಈಗ ನಮಗೆ ರಾತ್ರಿ 12 ಗಂಟೆ ಫೋನ್ ಮಾಡ್ತೇವೆ, 1 ಗಂಟೆ ನಾವು ಫೋನ್ ತೆಗಿದಿಲ್ವಾ? ಒಮ್ಮೆ ಮಿಸ್ಡ್ ಕಾಲ್ ಇದ್ರು ಆಮೇಲೆ ಮಾಡ್ತೇವೆ ಅವರಿಗೆ. ಆ ರೀತಿ ನಾವು ಸೇವಾ ಮನೋಭಾವನೆಯನ್ನು ತರಬೇಕು. ಅವರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ, ಇನ್ನಷ್ಟು ಅದು ಇಂಪ್ರೂವ್ಮೆಂಟ್ ಆಗಬೇಕು. ಮಾಡದಿದ್ರೆ ಆಟೋಮೆಟಿಕಲಿ ಪ್ರೈವೇಟ್ನವರು ಒಳ್ಳೆ ಸೇವೆ ಕೊಡ್ತಾರೆ. ಈಗ ಗವರ್ಮೆಂಟ್ ಬಿಲ್ಡಿಂಗ್ ನೋಡಿ, ಪ್ರೈವೇಟ್ ಬಿಲ್ಡಿಂಗ್ ನೋಡಿ, ಹೇಗೆ ಅದಕ್ಕೆ ನಿಮ್ಗೆ ಗೊತ್ತಾಗುದಿಲ್ಲ ಇದು ನೋಡುವ ಗವರ್ಮೆಂಟ್ ಬಿಲ್ಡಿಂಗ್ ಅಂತ, ಇದು ಪ್ರೈವೇಟ್ ಅಂತ ಗೊತ್ತಾಗಿ ಹೇಗೆ? ಅದು ಅವನಿಗೆ ವೈಯಕ್ತಿಕ ಆಸೆ ಇದೆ. ಅದರಲ್ಲಿ ಗವರ್ಮೆಂಟ್ ಅಂದ್ರೆ ವೈಯಕ್ತಿಕ ಯಾರದು ದುಡ್ಡು ಅಂತ. ಅದಕ್ಕೆ ಇವರು ಕೂಡ ಹಾಗೆ ಸರಕಾರಿ ಅಂತ ಕೆಲಸ ಮಾಡಬಾರ್ದು. ಇವರು ಒಳ್ಳೆ ರೀತಿಯನ್ನು ಕೆಲಸ ಮಾಡಿದ್ರೆ ನಮಗೆ ಪ್ರೈವೇಟ್ ಮಾಡುವ ಅವಶ್ಯಕತೆನೇ ಇಲ್ಲ. ಇವರು ಅದನ್ನು ತೋರಿಸಬೇಕು. ಇಲ್ಲ ಅಂತಂದ್ರೆ ಆಟೋಮೆಟಿಕಲಿ ಡೆವಲಪ್ಮೆಂಟ್ ಇಸ್ ಅವರ ಮೋಟೋ, ಹೋಗ್ಬೇಕಾಗ್ತದೆ, ಅದಕ್ಕೆ ಏನಿಲ್ಲ. ಬಟ್ ಇವರಿಗೇನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ಹೋಗ್ತದೆ, ಇವ್ರಿಗೆ ಯಾವ ತೊಂದರೆಯನ್ನು ಮಾಡೋದಿಲ್ಲ. ನಾನು ಹೇಳೋದು ಸರ್ಕಾರ ಕ್ಷೇತ್ರದಲ್ಲೇ ಇರಲಿ, ಆದರೆ ಇವರು ಸರ್ವಿಸ್ ಅನ್ನು ಒಳ್ಳೇದು ಮಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ.